ಸುಂದರ ಬೆಳಗಿನ ಬೈಟು ಕಾಫಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನನ್ನ ಜೊತೆ ಬಿಸಿ ಬಿಸಿ ಕಾಫಿಯೊಂದಿಗೆ ಕಂಪ್ನಿ ಕೊಡ್ತಾ ಇದ್ದಾರೆ ನಮ್ಮ ಮೆಚ್ಚಿನ ಕತೆಗಾರರಾದ ನಾಗರಾಜ್ ವಸ್ತಾರೆ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ನಿಮ್ಮ ಬೆಳಗಿನ ಜಾವ ಹೇಗಿರುತ್ತೆ ಪ್ರತಿದಿನ? ನನಗೆ ಬೆಳಗ್ಗೆ ಹುಟ್ಟೋದು 5:30 ಸುಮಾರಿಗೆ. ಊರು ಪಾಸಿಬ್ಲಿ ಎದ್ದಿರೋದಿಲ್ಲ, ಅಟ್ಲೀಸ್ಟ್ ನನ್ನ ಏರಿಯಾ ಅಂತೂ ಎದ್ದಿರೋದಿಲ್ಲ. ಆಮೇಲೆ ಎದ್ಬಿಟ್ಟು ಜಿಮ್ಗೆ ಹೋಗೋ ಕಾರ್ಯಕ್ರಮ ಇರುತ್ತೆ. 5ರಿಂದ 5:30 7:30ವರೆಗೂ ಅಲ್ಲಿರ್ತದೆ. ಆಮೇಲೆ ಬಂದಂತೆ ವಾಪಸ್ ಬರ್ತಿದ್ದ ಹಾಗೇನೆ ಇನ್ನೇನು ದಿನಚರಿನಲ್ಲಿ ಕುದುಕೊಂಡ್ಬಿಡೋದು. ಆರ್ಕಿಟೆಕ್ಟ್ ಆಗಿರೋದ್ರಿಂದ ಎಚ್ಚರವಿರುವಂತಹ ಆಲ್ಮೋಸ್ಟ್ 3/4 ಕೆಲಸವೇ ಆಗ್ಬಿಡುತ್ತೆ. ಕೆಲಸನೇ. ಹೌದು. ಬರವಣಿಗೆ ಸಮಯ ಯಾವಾಗ ಸಿಗತ್ತೆ? ಈಗ ಮನಸ್ಸಿದ್ರೆ ಮಾರ್ಗ ಅಂತೀವಲ್ಲ, ಬರಿಬೇಕು ಅಂದ್ರೆ ಅದಕ್ಕೆ ಸಮಯ ಮಾಡ್ಕೋಬೇಕು, ತಾನಾಗೆ ಸಿಗೋದಿಲ್ಲ ಅದು. ಒಂದ್ ಹೇಳ್ತೇನೆ, ಇಲ್ಲಿ ನನಗೆ ಏನೋ ನನ್ನ ಯೋಚನೆಗಳಷ್ಟು ಊರಿನ ಬಗ್ಗೆ ಇರುತ್ತೆ. ನನ್ನ ಕತೆಗಳ ಅಥವಾ ನನ್ನೆಲ್ಲ ಆಲೋಚನೆಗಳ ಕೇಂದ್ರ ಅರ್ಬನ್ ಮ್ಯಾನ್ ಅಂತೀವಲ್ಲ, ನಗರದ ಮನುಷ್ಯನ ಸುತ್ತಲೇ ನಾನು ಯೋಚನೆ ಮಾಡೋದು. ಮನುಷ್ಯನನ್ನ ಹ್ಯೂಮನ್ ಬೀಯಿಂಗ್ ಅಂತೀರಿ ಕರಿತೀವಿ. ಅಂದ್ರೆ ಮನುಷ್ಯ ಒಬ್ಬ ಬೀಯಿಂಗ್ ಅಂತ, ಅಂದ್ರೆ ಬೀಯಿಂಗ್ ಅನ್ನೋದ್ರಲ್ಲಿ ಒಂದು ಅಸ್ತಿತ್ವವಾದಿ ಪ್ರಶ್ನೆ ಇದೆ. ನಾವೆಲ್ಲರೂ ಏನ್ ಮಾಡ್ತೀವಿ, ನಾವು ವಿ ಆರ್ ಆಲ್ ಹ್ಯೂಮನ್ ಡೂಯಿಂಗ್ಸ್. ನಾವು ಏನೆಲ್ಲ ಒಂದೆಲ್ಲ ಒಂದು ಮಾಡ್ತಿರ್ತೀವಿ. ನಮ್ಮ ಮನೆಗಳಲ್ಲಿ ಸುಮ್ಮನೆ ಇರ್ಲಿಕ್ಕೆ ಅಂತ ಒಂದು ಜಾಗ ಇರೋದಿಲ್ಲ, ಏನೂ ಮಾಡ್ದೇನೆ ಇರು. ಈಗ ಊಟ ಮಾಡ್ಬೇಕಾ ಒಂದು ಡೈನಿಂಗ್ ಹಾಲ್, ಅತಿಥಿಗಳು ಬರ್ಬೇಕಾ ಅದೊಂದು ಲಿವಿಂಗ್ ರೂಮ್ ಅಂತ ಕರಿತೇವೆ, ಬೆಡ್ರೂಮ್. ನಾವೆಲ್ಲ ನಮ್ಮ ದೈನಂದಿನವನ್ನ ಘಟಕಗಳಾಗಿ ವಿಂಗಡಿಸ್ಕೊಂಡು ಪ್ರತಿಯೊಂದು ಈ ವಿಂಗಡಿತ ಘಟಕಕ್ಕೆ ಒಂದೊಂದು ಜಾಗ ಮಾಡ್ಕೊಂಡು ಹೋಗ್ತೀವಿ. ಏನೂ ಮಾಡದೆ ಸುಮ್ಮನೆ ಇರ್ತೀವಲ್ಲ, ಅದಕ್ಕೆ ಯಾವ ಜಾಗವೂ ಇಲ್ಲ. ಸೊ ನನ್ನ ಕಾಳಜಿ ಅಷ್ಟೂನು ಇದ್ರ ಸುತ್ತ ಇರುತ್ತೆ. ನನ್ನ ಕತೆಗಳಲ್ಲೂ ಅದನ್ನ ಎಷ್ಟೋ ಸಲ ಹೇಳಿದ್ದೇನೆ, ಅದು ತುಂಬಾ ಮುಖ್ಯ ಆಗುತ್ತೆ. ನನಗೆ ನಿಮ್ಮ ಮೇಡಮ್ ಅಪರ್ಣಾ ಅವರು ನಿಮ್ಮ ಬಗ್ಗೆ ಯಾವಾಗಲೂ ಹೇಳ್ತಾ ಇದ್ರು, ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀರಾ ನೀವು ಅಂತ. ಅಡುಗೆ ಇದೆಯಲ್ಲ, ಅದು ನನ್ನ ಒಂದು ರೀತಿ ಇತರೆ ಆಸಕ್ತಿಗಳಲ್ಲಿ ಒಂದು. ನಾನು ಎಷ್ಟೋ ಕಡೆ ಹೇಳಿದ್ದೇನೆ ಇದನ್ನು ಕೂಡ. ನನಗೆ ಈಗ ಹೈ ಆಗೋದು ಅಂತ ಹೇಳ್ತೀವಲ್ಲ ಇಂಗ್ಲಿಷ್ನಲ್ಲಿ, ಕೆಲವರು ಮಾದಕ ವಸ್ತುಗಳು ತಗೊಳ್ತಾರೆ, ಅಂದರೆ ಕುಡಿತಾರೆ. ನನಗೆ ಹೈ ಆಗ್ಬೇಕು ಅಂದ್ರೆ ಒಂದು ಪದ್ಯ ಬರೆದ್ರೆ ಸಾಕು, ಇಲ್ಲ ನಾವು ವಿನ್ಯಾಸ ಮಾಡ್ಬೇಕು, ಇಲ್ಲ ಅಡುಗೆ ಮಾಡ್ಬೇಕು. ಅಷ್ಟರ ಮಟ್ಟಿಗೆ ಖುಷಿ, ಅಷ್ಟರ ಮಟ್ಟಿಗೆ ಇಷ್ಟ, ತುಂಬಾ ಇನ್ವಾಲ್ವ್ ಆಗಿ ಅಡುಗೆ ಮಾಡ್ಬೇಕು. ಕಿಕ್ ಕೊಡತ್ತೆ ಅಂತ ಅಡುಗೆ ಮಾಡೋದು. ಏನ್ ಸರ್, ಚೆನ್ನಾಗಿ ಏನ್ ಮಾಡ್ತೀರಾ? ಈಗ ನನ್ನ ಅಡುಗೆಗೆ ಯಾವುದೇ ನಿಯತಿ ನಿಯಮ ಅಂತೆಲ್ಲ ಇಲ್ವೇ ಇಲ್ಲ. ಆ ಸಮಯದಲ್ಲಿ ಏನ್ ಸಿಗುತ್ತೆ ಅದರಲ್ಲಿ. ನಾನು ಹೇಳ್ತಿರ್ತಾಳೆ, ಅವತ್ತಿನ ದಿನ ಮಾಡಿದ್ಯಲ್ಲ ಅದ್ ಮಾಡು, ಮತ್ತೊಂದ್ಸಲ ಬರೋದಿಲ್ಲ, ಏನು ಅಂತಾನೆ ಗೊತ್ತಿರೋದಿಲ್ಲ. ಮತ್ತೆ ನಂಗೆ ನಿಮ್ಮ ಕತೆಗಳ ಹೆಸರುಗಳ ಬಗ್ಗೆ ಬಹಳ ಆಸಕ್ತಿ ಇದೆ. ಅದರ ಹೆಸರುಗಳು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಕೆಲವು ಸಲ ನಾನು ಕಾಯಿನ್ ಮಾಡ್ತೇನೆ ನನಗೋಸ್ಕರನೇ. ಕೆಲವೊಮ್ಮೆ ನಾನು ಉದಾಹರಣೆ ಹೇಳಿ. ಈಗ ಓಕೆ, ನಿಯತಿನೋ ಅಂತ ಹೆಸರು ಇರ್ಬೋದು, ಅನಪಾಯಿನಿ. ಇದು ಇಸ್ ಅನ್ ಅಮೇಸಿಂಗ್ ಥಿಂಗ್. ಅನಪಾಯಿನಿ ಅನ್ನೋ ಹೆಸರು ಬಗ್ಗೆ ನಾನು ಬರೆದಿದ್ದೆ. ನಾನು ಈಗ ಬರೀತರ ಕಥೆಯ ಕೇಂದ್ರ ಪಾತ್ರ ಅದು. ನನ್ನ ಸ್ಟೂಡೆಂಟ್ ಒಬ್ಳಿದ್ದಾಳೆ, ನಾನು ಆರ್ಕಿಟೆಕ್ಚರ್ನ ಬೋಧಿಸ್ತೇನೆ ಕೆಲವು ಕಾಲೇಜಿಗೆ. ಇದಕ್ಕಿದ್ದ ಹಾಗೆ ಈ ಹುಡುಗಿ ಹೆಸರು ಅನಪಾಯಿನಿ. ಏನಮ್ಮ ಹಂಗಂದ್ರೆ ನಂಗೆ ಗೊತ್ತಿಲ್ಲ ಅಂತ. 2 ದಿನ ಆದ್ಮೇಲೆ ಆಕೆಯ ಅಮ್ಮ ನನಗೆ ಫೋನ್ ಮಾಡ್ಬಿಟ್ಟು, ನೀವೊಬ್ಬರೇ ಇಷ್ಟು ವರ್ಷದ ಮೇಲೆ ಹೆಸರಿನ ಅರ್ಥ ಕೇಳಿದ್ದು, ಅದು ಲಕ್ಷ್ಮೀ ಸಹಸ್ರನಾಮದಲ್ಲೆಲ್ಲೋ ಒಂದು ಹೆಸರಿದೆ. ಈಗ ಅದನ್ನ ಈಗ ಮೃಣಾಲ ಅಂತ ಸಂಸ್ಕೃತದಲ್ಲಿ ಅದು ತಾವರಿಯ ಕಾಂಡದ ಹೆಸರು ಹೀಗಿರುತ್ತೆ. ನಾವು ಕನ್ನಡದ ಹೆಸರುಗಳನ್ನ ನಾವ್ ಯಾಕೆ ಅನ್ವೇಷಿಸಬಾರ್ದು? ಎಷ್ಟೊಂದು ಹೆಸರುಗಳಿದೆಯಲ್ಲ ಅಂತೆಲ್ಲ ಯೋಚನೆ ಬರುತ್ತೆ ಒಮ್ಮೊಮ್ಮೆ. ನೇಸರ ಅಂತ ಯಾಕೆ ಹೆಸರು ಇಡಬಾರ್ದು? ಕರೆಕ್ಟ್. ಆತರ ಅಷ್ಟೇ. ಅಲ್ಲ ಸರ್, ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ. ಕಾಫಿ ಆರೋಗ್ತಾ ಇದೆ, ಕುಡಿಯೋಣ. ಥ್ಯಾಂಕ್ ಯು, ಕುಡಿಯೋಣ. ಓಕೆ. ವಸ್ತಾರೆ ಅವರ ಮಾತು ಕೇಳಿದ್ರಲ್ಲ, ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ. ನಾಳೆ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಬೈಟು ಕಾಫಿ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀನಿ. ನಮಸ್ಕಾರ.